ಫಸ್ಟ್ ಮಿನಿ ವ್ಲಾಗ್. ಇನ್ನು ಬೆಳಗ್ಗೆ ಸ್ವಲ್ಪ ಹಾಲು ಮೊಸರು ಹಾಗೆ ಒಂದಿಷ್ಟು ಹಣ್ಣುಗಳು ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ತರಿಸಿ ಎತ್ತಿಟ್ಟು ಹಸ್ಬೆಂಡ್ ಟೀ ಕೇಳಿದ್ರು. ಹಾಗಾಗಿ ಅವ್ರಿಗೆ ಟೀ ಮಾಡಿಕೊಟ್ಬಿಟ್ಟು ಇನ್ನು ನಾಳೆ ಊರಿಗೆ ಬೇರೆ ಹೊಡ್ಬೇಕಾಗಿತ್ತು. ತರಕಾರಿ ಯಾವ್ದಿದೆ ಅದನ್ನೆಲ್ಲ ಖಾಲಿ ಮಾಡಿಬಿಡೋಣ ಫ್ರಿಜ್ಜಲ್ಲಿ ಇರೋದು ಅಂತ ಹೇಳ್ಬಿಟ್ಟು ಬೆಳಗ್ಗೆ ತಿಂಡಿಗೆ ಮತ್ತು ಮಧ್ಯಾಹ್ನ ಅಡುಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ನುಗ್ಗಿಕಾಯಿನ ಬೇರೆ ಒಂದು ಪಾತ್ರೆಯಲ್ಲಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇನ್ನು ಇವತ್ತಿನ ಬೆಳಗ್ಗೆ ತಿಂಡಿಗೆ ಒಂದಿಷ್ಟು ಬೆಂಡೆಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆ ಅವಲಕ್ಕಿ ಪನ್ನೀರ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೆಳಗಿನ ತಿಂಡಿ ಆಗಿತ್ತು. ಬೇಗ ಬೇಗ ತಿಂಡಿನೆಲ್ಲ ಮುಗಿಸ್ಕೊಂಡು ಅಡುಗೆನೂ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೆ. ಅಷ್ಟರೊಳಗೆ ಸ್ವಲ್ಪ ಹೊದ್ಬಿಟ್ಟಿದ್ದೇನೆ, ಪಾಪು ಎದ್ದೇ ಬಿಟ್ಟ. ಹಾಗಾಗಿ ಅಡುಗೆ ಕೆಲಸ ಸ್ವಲ್ಪ ಸ್ಟಾಪ್ ಆಯಿತು. ಅದಾದಮೇಲೆ ಮತ್ತೆ ಮಗುನ ಮಲಗಿಸಿ ಮತ್ತೆ ಅಡುಗೆ ಕೆಲಸನ ಶುರು ಮಾಡಿಕೊಂಡೆ. ಇವತ್ತಿನ ಮಧ್ಯಾಹ್ನ ಅಡುಗೆಗೆ ಸುರದಲ್ನ ಹಾಕಿ ತರಕಾರಿ ಯಾವುದಿದೆ ಅದನ್ನೆಲ್ಲನೂ ಸೇರಿಸಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ತರಕಾರಿನೂ ಹಾಕಿ ಸೇರಿಸಿ ಮಾಡಿರೋಂಥ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಮೊದಲು ಬೇಳೆ ತರಕಾರಿ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಕುಕ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಇನ್ನೊಂದು ಕಡೆ ಸ್ವಲ್ಪ ಮೂಲಂಗಿ ಇತ್ತು, ಅದರದ್ದು ತುರಿದ್ಬಿಟ್ಟು ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು. ಮೂಲಂಗಿನ ತುರಿದು ಒಗ್ಗರಣೆಗೆ ಹಾಕೊಳ್ಳೋದಷ್ಟೇನೆ. ಇನ್ನು ಈ ಕಡೆ ಪಲ್ಯ ಕೂಡ ರೆಡಿ ಆಯಿತು. ಇನ್ನು ಈ ಕಡೆ ಬೇಳೆ ಕೂಡ ರೆಡಿ ಆಗಿದೆ, ಒಗ್ಗರಣೆ ಹಾಕೋದಷ್ಟೇನೆ. ನೀವಿಬ್ಬರೇ ಇರ್ತೀರಾ, ಆದರೂ ಇಷ್ಟೆಲ್ಲ ಅಡುಗೆ ಮಾಡ್ತೀರಲ್ಲ ಅಂತ ಕೇಳ್ತಾನೆ ಇರ್ತೀರಾ. ನಾವಿಬ್ಬರೇ ಇದ್ರೂ ನಾವು ಚಪಾತಿ ರೈಸ್ ಎಲ್ಲ ಸ್ವಲ್ಪ ಕಡಿಮೆನೇ ತಿನ್ನೋದು. ಸಾಂಬಾರು ಪಲ್ಯ ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತೀವಿ. ಖುಷಿ ಕೂಡ ಇಷ್ಟ ಆಗುತ್ತೆ.